ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಹೊಸದಾಗಿ ಸೇರುವ ಎಲ್ಲರಿಗೂ ಸ್ವಾಗತ. ನಿಮ್ಮ ಬೆಂಬಲವೇ ನಮ್ಮ ಗೆಲುವಿನ ಆಧಾರ. ಧನ್ಯವಾದ. ನಿದ್ರೆ ಕಡಿಮೆಯಾದರೆ ಯಾವ ರೋಗ ಬರುವ ಸಾಧ್ಯ? ನಿಮ್ಮ ಮುಂದಿನ ಆಯ್ಕೆ: ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಕಿಡ್ನಿ ಸಮಸ್ಯೆ, ಡಿ ಶುಗರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಕಿತ್ತಳೆ ಹಣ್ಣಿನಲ್ಲಿ ಯಾವ ವಿಟಮಿನ್ ಹೆಚ್ಚು ಇದೆ? ನಿಮ್ಮ ಮುಂದಿನ ಆಯ್ಕೆಗಳು: ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಬಿ12. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಶರೀರದಲ್ಲಿ ನೀರಿನ ಅಂಶ ಎಷ್ಟು ಶೇಕಡ ಇದೆ? ನಿಮ್ಮ ಮುಂದಿನ ಆಯ್ಕೆಗಳು: ಎ 30%, ಬಿ 50%, ಸಿ 60%, ಡಿ 90%. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಹೊಟ್ಟೆ ನೋವಿಗೆ ಉಪಯುಕ್ತವಾದ ಹಣ್ಣು ಯಾವುದು? ನಿಮ್ಮ ಮುಂದಿನ ಆಯ್ಕೆಗಳು: ಎ ದ್ರಾಕ್ಷಿ, ಬಿ ಕಿತ್ತಳೆ, ಸಿ ಬಾಳೆಹಣ್ಣು, ಡಿ ಆಪಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಹೆಚ್ಚಾದ ಉಪ್ಪು ಸೇವನೆಯಿಂದ ಏನು ಸಮಸ್ಯೆ ಬರುತ್ತದೆ? ನಿಮ್ಮ ಮುಂದಿನ ಆಯ್ಕೆಗಳು: ಎ ಎದೆನೋವು, ಬಿ ರಕ್ತ ಒತ್ತಡ, ಸಿ ಜ್ವರ, ಡಿ ಹಾನಿಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಯಾವ ತರಕಾರಿ ರಕ್ತ ಶುದ್ಧಿಗೆ ಸಹಾಯ ಮಾಡುತ್ತದೆ? ನಿಮ್ಮ ಮುಂದಿನ ಆಯ್ಕೆಗಳು: ಎ ಬೀಟ್ರೋಟ್, ಬಿ ಟೊಮೊಟೊ, ಸಿ ಎಣ್ಣೆಗಡ್ಡೆ, ಡಿ ಸೋರೆಕಾಯಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಬಾಳೆಹಣ್ಣು ತಿಂದರೆ ಏನು ಲಾಭ? ನಿಮ್ಮ ಮುಂದಿನ ಆಯ್ಕೆಗಳು: ಎ ಜ್ವರ, ಬಿ ಮೈ ಬಿಸಿಯಾಗುವುದು, ಸಿ ಶಕ್ತಿವರ್ಧನೆ, ಡಿ ಹೊಟ್ಟೆ ನೋವು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ವಿಟಮಿನ್ ಡಿ ಯಾವ ಮೂಲದಿಂದ ಸಿಗುತ್ತದೆ? ನಿಮ್ಮ ಮುಂದಿನ ಆಯ್ಕೆಗಳು: ಎ ಚಳಿ, ಬಿ ಮಳೆ, ಸಿ ನದಿ ಜಲ, ಡಿ ಸೂರ್ಯನ ಬೆಳಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಜ್ವರ ಬಂದಾಗ ಯಾವ ಹಣ್ಣು ತಿನ್ನಬಹುದು? ನಿಮ್ಮ ಮುಂದಿನ ಆಯ್ಕೆಗಳು: ಎ ದ್ರಾಕ್ಷಿ, ಬಿ ಆಪಲ್, ಸಿ ಮಾವು, ಡಿ ನಿಂಬೆ. ಈ
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಚರ್ಮದ ರೋಗಕ್ಕೆ ಯಾವ ಹಣ್ಣು ಉತ್ತಮ? ನಿಮ್ಮ ಮುಂದಿನ ಆಯ್ಕೆಗಳು: ಎ ಬಾಳೆಹಣ್ಣು, ಬಿ ಲಿಂಬೆ, ಸಿ ದಾಳಿಂಬೆ, ಡಿ ಪೇರಳೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. Yeah.